ನಮಸ್ಕಾರ, ಬಿಎಂ ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಪ್ರಮುಖವಾದಂತ ಆಶಾ ಕಾರ್ಯಕರ್ತರ 10,000 ಕನಿಷ್ಠ ವೇತನ ಬೇಕು, ನಿರ್ದಿಷ್ಟ ವೇತನ ನಮಗ್ ಬೇಕು ಅಂತಕ್ಕಂತ ನ್ಯಾಯಯುತವಾದಂತ ಬೇಡಿಕೆ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಧರಣಿ ಅಹೋರಾತ್ರಿ ಧರಣಿಗಿಳಿದಿದ್ದೀರಿ. ಇದು ಅತ್ಯಂತ ನ್ಯಾಯಯುತವಾದಂತ ಹೋರಾಟ. ಈ ಹೋರಾಟಕ್ಕೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ತಮಗೆಲ್ಲ ಕೂಡ ಕ್ರಾಂತಿಕಾರಿಗರ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ನಿನ್ನೆ ಕೂಡ ನಿಮ್ಮ ಹೋರಾಟದಲ್ಲಿದ್ದೆ. ಸುಮಾರು ಜನ ಆಶಾ ಕಾರ್ಯಕರ್ತರು ಮಳೆಯಲ್ಲಿ ದೂರದ ಹಳ್ಳಿಗಳಿಂದ ಇಂತ ಒಂದು ನಿಮಗ ಅನ್ಯಾಯ ಆಗ್ಯದ, ನಮ್ಮ ನ್ಯಾಯಯುತವಾದಂತ ಬೇಡಿಕೆ 10,000 ಈಡೇರಬೇಕು ಮತ್ತು ಇನ್ನೊಂದು ಕಡೆ ಮೌಲ್ಯಮಾಪನ ಮಾಡ್ತಾ ಇದ್ದಾರ. ಯಾಕಂದ್ರೆ ಆಶಯ ಸಾಫ್ಟ್ ಅನ್ನೋದೇ ನಿಮಗೆ ಸರಿ ಇಲ್ಲ. ಆಶಯ ಸಾಫ್ಟ್ ದಾಖಲಾತಿ ಇವತ್ತು ನೆಟ್ವರ್ಕ್ ಸಮಸ್ಯೆಗಳಿರೋದ್ರಿಂದ ನೀವು ಅದನ್ನ ಆ ಒಂದು ಆಶಯ ಸಾಫ್ಟ್ ಇಟ್ಕೊಂಡು ನಿಮ್ಮ ಮೌಲ್ಯ ಮಾಡಿ ನಿಮ್ಮನ್ನ ಆಶಯ ಸ್ಥಾನದಿಂದ ಕೆಳಗಿಳಿಸಕ್ ಮಾಡ್ತಾ ಇದ್ದಾರ, ತೆಗೆದು ಹಾಕ್ತಾ ಇದ್ದಾರ. ಆ ಬೇಡಿಕೆ ಕೂಡ ಸರಿಯಾದಂತದಿಲ್ಲ. ಇವತ್ತು ಇನ್ನೊಂದು ಬೇಡಿಕೆ ಕೂಡ ನೀವು ನ್ಯಾಯವಾಗಿ ಇಟ್ಕೊಂಡಿದ್ದೀರಿ. ನೀವು ಆಶಾ ವೃತ್ತಿಯಿಂದ ನಿವೃತ್ತಿ ಹೊಂದಿದ ತಕ್ಷಣ ಕೂಡ ನಿಮಗೆ ಇಡಗಂಟು ಕೊಡಬೇಕು. ಸುಮಾರು ಇದರಲ್ಲಿ ನೀವು ಮೊದಲಿಂದ ಕೂಡ ಆಶಾ ಕಾರ್ಯಕರ್ತರಾಗಿ ಹೋರಾಟ ಕಾರ್ಯನಿರ್ವಹಿಸ್ತಿದ್ದೀರಿ. 17 ವರ್ಷಗಳಿಂದ ಈ ಒಂದು ಹೋರಾಟದಲ್ಲಿ ಕಾರ್ಯನಿರತರಾಗಿದ್ದೀರಿ. ನೀವು ನಿಮ್ಮ ಆಶಾ ಕೆಲಸದಲ್ಲಿ ಮುಂದುವರೆದಿದ್ದೀರಿ. ಬಟ್ ನಿಮಗ ನಿವೃತ್ತಿ ಆದಿಂದ ನಿಮ್ಮದೇ ಆದಂತ ಒಂದು ಇಲಾಖೆಯಿಂದ ಸೇವೆ ಸಲ್ಲಿಸಿ ಹೊರಗೆ ಬಂದಾಗ ನಿಮಗೆ ಇಡಗಂಟು ಕೊಡಬೇಕಾಗಿದ್ದು ಕೂಡ ನ್ಯಾಯಯುತವಾದಂತ ಬೇಡಿಕೆ. ಸೊ ಕೊಡ್ಲಿಲ್ಲ. ಅದೇ ಬಿಸಿ ಊಟದವ್ರಿಗೆ ಮತ್ತೆ ಅಂಗನವಾಡಿಯವ್ರಿಗೆ 1,000 ರೂಪಾಯಿ ವೇತನ ಇದು ನಿಗದಿ ಮಾಡ್ಯಾರ. ಅವ್ರ ಜೊತೆ ನಮಗೂ 1,000 ರೂಪಾಯಿ ಮಾಡಿದ್ರು, ಆಗ ಅದು ಬಿಡುಗಡೆ ಮಾಡಿಲ್ಲ. ಯಾಕಂದ್ರೆ ಅವ್ರ ಅಂಗನವಾಡಿಯವ್ರಿಗೆ ಬಿಸಿ ಊಟದವ್ರ ಜೊತೆ ನಮಗೂ ಮಾಡ್ಬೇಕಿತ್ತಲ್ಲ, ಮಾಡಿಲ್ಲ. ಯಾಕಂದ್ರೆ ಈಗ ಎಲ್ಲ ನೀವು ಆಶಾ ಕಟ್ಟ 10,000 ರೂಪಾಯಿ ವೇತನ ಗಳಿಸ್ತೀನಿ ಅಂತ ಹೇಳಿ 4ನೇತೆ ಐದೈತೆ ಅದನ್ನು ತೆಗಿತಾರ. ಮತ್ತೆ ಕೇಳಿದ್ರು 4ನೇತೆ ಐದೈತೆ ನಮ್ಗೆ ಕೇಳಿಲ್ಲ. ಈ ಮುಂದೆ ನಮ್ಮ ಆಶಾಗಳು 4ನೇತೆ ಐದೈತೆ ಕಲ್ತಾರ. 60 ವಯಸ್ಸು ಆದ್ಮೇಲೆ ಅವ್ರು ತೆಗಿಲಿ. ಮುಂದೆ ಡಿಗ್ರಿ ಎಲ್ಲ ತಗೊಳ್ಳಿ, ಡಾಕ್ಟರ್ BSc ಕಲ್ತವ್ರು ತಗೊಳ್ಳಿ, ಯಾರು ಬೇಕಾದವ್ರು ತಗೊಳ್ಳಿ. ಮತ್ತೆ ಆಶಾಗಳು 4ನೇತೆ ಐದೈತೆ ಇದ್ದವ್ರು ನೀವು ಆಶಾಗಳು 4ನೇತೆ ಕಲ್ತಿರ್ ಬೇಡ
ಕೆಲಸ ಮಾಡಿವ ನೀನು ಅಪೇಕ್ಷಿತ ನಮ್ಗೆ ಎಷ್ಟು ದಿವಸ ಆತದ ಗೊತ್ತೇನು ಹಂಗಾದ್ರೆ ನೀವು ಆಶಾ ಹೋದಾರಿ ಯಾಕಂದ್ರೆ ಬರ್ಲಕ್ಕೆ ಏನಾದ್ರು ನಿಮ್ಗೆ ಹೋರಾಟಕ್ಕೆ ಬರ್ಬೇಕು ನಮ್ಗೆ ಯೂನಿಯನ್ ಐತಿ ಯೂನಿಯನ್ ದವ್ರದಿಂದ ನಾವು ಬೇಕಾದ್ ಮಾಡ್ಕೊಂಡಿವ್ ನಾ ಅದೇ ಫಸ್ಟ್ ಟೈಮ್ ಆಶಾ ಆಗಿ ಬಂದಿದ್ದೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿದ್ರು ನಾ ಫಸ್ಟ್ ಮುಂದೆ ಹೋರಾಟ ಬರ್ಬೇಕಂದ 3,500 ರೂಪಾಯಿ ಮಾಡ್ಕೊಂಡ ಬೆಂಗಳೂರಿಂದ ನಾವು ಇಲ್ಲಿ ಮಾಡಕ್ ಬಂದೀವಿ ನೀನು ಯೂನಿಯನ್ ಬೇಕಾ ಈ ಸಲ 10,000 ಮಾಡ್ತೀನಿ ಮುಂದಿನ 20 ಮಾಡ್ಕೊಂಡೇ ಗ್ಯಾರಂಟಿ ನಮ್ಮಲ್ಲಿ ಅದರಿಂದ ಆಶಾ ಹೋದಾರಿ ಮೊದಲು ಆಶಾ ಹೋದಾದ್ರೆ ಬೇಕಾದ್ ಮಾಡ್ಬೋದು ನಾವು ಮನೆ ನಮ್ ಬೇಕಾದ್ರೆ ಹೊರಗೆ ಮಾಡ್ತಾ ಬೇಕಾದಿರ್ಲಿ ನಮ್ ಕೆಲಸನೇ ಮಾಡಿ ತೋರಿಸ್ಬೇಕು ಹೇಳ್ರಿ ನಿಮ್ಮ ಹೆಸರು ನನ್ನ ಹೆಸರು ಮಲ್ಲಮ್ಮ ಕಂಟಿ ಒಂದು ಅಭೂತಪೂರ್ವ ಪ್ರತಿಭಟನೆಯನ್ನ ಮಹಿಳೆಯರು ಬೀದಿ ಮೇಲಿದ್ದು ಅತ್ಯಂತ ಯಶಸ್ವಿ ಹೋರಾಟನ ಕಟ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಒಬ್ರು ಬಂದು ಸೌಜನ್ಯಕ್ಕಾದ್ರೂ ಒಂದು ಮನವಿ ಪತ್ರನ ಸ್ವೀಕರಿಸಿಲ್ಲ ಇದು ಅತ್ಯಂತ ಮಹಿಳಾ ವಿರೋಧಿ ಸರ್ಕಾರ ಆಶಾ ಕಾರ್ಯಕರ್ತರ ವಿರೋಧ ಸರ್ಕಾರ ಅಂತೇಳಿ ನಾವು ಸಂಘಟನೆಯಿಂದ ತೀವ್ರವಾಗಿ ವಿರೋಧಿಸ್ತೇವೆ ಸಮಸ್ತ ಆಶಾ ಕಾರ್ಯಕರ್ತರೇ ಪ್ರತಿಭಟನೆ ಚಳವಳಿ ಹೋರಾಟ ಪ್ರತಿಯೊಬ್ಬರ ಹಕ್ಕು ಕಳೆದ ಜನವರಿ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ 40,000 ಆಶಾ ಕಾರ್ಯಕರ್ತರು ಅಹೋರಾತ್ರಿ ಪ್ರತಿಭಟನಾ ಧರಣಿ ಪ್ರಾರಂಭಿಸಿದಾಗ ಸ್ವತಃ ಈ ನಾಡಿನ ಮುಖ್ಯಮಂತ್ರಿ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಮ್ಮ ಮಾರ್ಚ್ ಬಜೆಟ್ ಆದ್ಮೇಲೆ ಏಪ್ರಿಲ್ 1ರಿಂದ ನಿಮಗೆ 10,000 ಗೌರವಧನವನ್ನ ಕೊಟ್ಟೇ ಕೊಡ್ತೇವೆ ನೋಡ್ದಂಗೆ ನಡೀತೇವೆ ಅಂತ ಹೇಳಿ ಬಹಳ ದೊಡ್ಡ ಭಾಷಣ ಮಾಡಿದ್ರು ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಆಗಸ್ಟ್ ತಿಂಗಳ ಇಲ್ಲಿವರೆಗೂ ಒಂದೇ ರೂಪಾಯಿನೂ ಕೊಟ್ಟಿಲ್ಲ ಗೌರವಧನ ಹೆಚ್ಚಳ ಮಾಡಿಲ್ಲ ಇಂತ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರದ ವಿರುದ್ಧ ಬಹಳ ಅಭೂತಪೂರ್ವ ಈ ಅಹೋರಾತ್ರಿ ಹೋರಾಟನ ಮುಂದುವರಿಸ್ತೇವೆ ಈ ಪ್ರತಿಭಟನಾ ಧರಣಿಯನ್ನು ಉದ್ದೇಶಿಸಿ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಬಿಜಾಪುರ ಜಿಲ್ಲಾ ಕಾರ್ಯದರ್ಶಿಗಳಂತ ಶಿವಬಾಳಮ್ಮ ಅವರು ಮಾತಾಡಬೇಕು ಅಂತೇಳಿ ಆಶಾ ಸಂಘಟನಾ ಪರವಾಗಿ ಕೇಳ್ಕೊತಾರೆ.